ಶೆಟ್ಟಿಕೊಪ್ಪದಿಂದ. ಈಗ ನನ್ಗೆ ಭಾಳ ಸಂತೋಷ ಆಗ್ತಾ ಇದೆ ರೀ, ಯಾಕಂದ್ರೆ ನಮ್ದು ಇಂಥ ಯೋಧ ನಮ್ಮ ಇಲ್ಲೇ ಹಳ್ಳಿ ಬೆಡದೂರಲ್ಲಿ ಇವ್ರು ನಮ್ಮ ಫ್ರೆಂಡು, ಇವ್ರ ತವ್ರ ಮನೆ ಅದು. ಅದರಿಂದ ನಮ್ಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇಲ್ಲಿ ಆ ಸಿಯಾಚಿನ್ನಲ್ಲಿ ಇಷ್ಟು ದಿನ ಇದ್ದು ಬದುಕಬೇಕಾಗಿತ್ತು, ಎಲ್ಲರದು ಆಸೆ ಅದೇ ಆಗಿತ್ತು, ಆದ್ರೆ ಆಗ್ಲಿಲ್ಲ. ನಾವೆಲ್ಲ ಸಂತಾಪ ಸೂಚಿಸ್ಬೇಕಂತ ಇಲ್ಲಿ ಬಂದಿದ್ದೀವಿ. ನಮ್ದು ಸಂಘ ಇದೆ ಸ್ಪೆಷಲ್, ಅವ್ರ ಪರವಾಗಿ ಎಲ್ಲರಿಗೂ ನಾನು ಸಂತಾಪವನ್ನು ಸೂಚಿಸಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ವೀರ ಯೋಧನಿಗೆ ಸಂತಾಪ ಸೂಚಿಸಲಿಕ್ಕೆ ಇಲ್ಲಿ ಆಗಮಿಸಿದ್ದೇವೆ ಅನ್ನುವಂತ ಮಾತನ್ನ ಮಹಿಳೆಯರು ಹೇಳ್ತಾ ಇದ್ದಾರೆ. ಬನ್ನಿ, ಕೆಲವು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಹೇಳಿ, ನೀವು ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಇಲ್ಲಿ ಬಂದಿದ್ದೀರಿ, ಏನ್ ಅನಿಸ್ತಾ ಇದೆ, ಯಾಕೆ ಬಂದಿದ್ದೀರಿ ಅಂತ? ನಮಗೆ ಬಹಳ ತುಂಬಾ ಖುಷಿ ಆಗ್ತದೆ. ಅದು ಒಂದು ಹುಬ್ಬಳ್ಳಿಯವರ ಅಂತ ಹೇಳಿ ಮತ್ತು ಕರ್ನಾಟಕದವರ ಅಂತ ಹೇಳಿ ನಮಗೆ ಬಹಳ ಖುಷಿ ಆಗ್ತೈತಿ. ಅವ್ರ ಫ್ಯಾಮಿಲಿಗೆ ನಾವು ಸಂತಾಪವನ್ನ ಸೂಚಿಸ್ತೇವೆ. ಪ್ರತಿಯೊಬ್ಬರು ಹೀಗೆ ಯೋಧನಾಗಿ ಭಾಗವಹಿಸ್ಲಿ ಅಂತ ನಮಗ್ ಬಹಳ ಖುಷಿ ಆಗ್ತೈತಿ. ಮತ್ತು ಉಳಿದಿರ್ತಕ್ಕಂಥ ಕನ್ನಡಿಗರು ಎದ್ದು ಬರ್ಲಿ ಅಂತ ನಾವು ಆಶಿಸ್ತೇವೆ ಅಂತ ನಾವು ಹೇಳ್ತೀವಿ.